ಪ್ರಿಯ ವೀಕ್ಷಕರೇ, ಇದೆಂತಹ ಕೃತ್ಯಗಳು ನಡೆಯುತ್ತಿರುವಾಗ ಸಮಾಜ ಎತ್ತೆಗೆ ಸಾಗುತ್ತಿದೆ ಎಂಬ ಪ್ರಶ್ನೆ ಜನಮನದಲ್ಲಿ ಮೂಡುತ್ತಿದೆ. ಕಾಲವೇ ಕೆಟ್ಟುಹೋಗಿದೆ ಎಂದು ಜನಸಾಮಾನ್ಯರು ಹೇಳುವಾಗ ನಿಜವಾಗಿ ಕೆಟ್ಟಿರುವುದು ಕಾಲವಲ್ಲ, ಕೆಲವರ ಮನಸ್ಥಿತಿಗಳೇ ಕೆಟ್ಟುಹೋಗಿವೆ ಎನ್ನುವಂಥ ಚಿಂತೆ ಇಂದು ಸಮಾಜವನ್ನು ಕಾಡುತ್ತಿದೆ. ಶಿಕ್ಷಕರೇ ಈ ರೀತಿ ಕೃತ್ಯದಲ್ಲಿ ಸಿಕ್ಕಿದರೆ ಮಕ್ಕಳ ಭವಿಷ್ಯವನ್ನು ಯಾರ ಕೈಗೆ ಒಪ್ಪಿಸಬೇಕು? ಜನಸಾಮಾನ್ಯರು ಏನು ಮಾಡಬೇಕು ಎಂಬ ಪ್ರಶ್ನೆ ಇಂದು ಸಮಾಜದ ಮುಂದೆ ದೊಡ್ಡ ಸವಾಲಾಗಿ ನಿಂತಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೆದ ಗಂಭೀರ ಪೋಕ್ಸೋ ಪ್ರಕರಣದ ಹಿನ್ನೆಲೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಡಿಡಿಪಿಐ ಎಂಆರ್ ಮಂಜುನಾಥ್ ಅವರು ನಗರದ ಬಾಲಭವನದಲ್ಲಿರುವ ಸಖಿ ಕೇಂದ್ರಕ್ಕೆ ಭೇಟಿ ನೀಡಿ ಸಂತ್ರಸ್ತ ಬಾಲಕಿಯ ಸ್ಥಿತಿಗತಿಗಳನ್ನು ಪರಿಶೀಲಿಸಿದ್ದಾರೆ. ಚಳ್ಳಕೆರೆ ತಾಲೂಕಿನ ತಳಕು ಹೋಬಳಿಯಲ್ಲಿ ನಡೆದಿರುವ ಈ ಪ್ರಕರಣದಲ್ಲಿ ಶಿಕ್ಷಕ ರಾಜಣ್ಣ ಎಂಬ ವ್ಯಕ್ತಿ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿ ಆಕೆಯನ್ನು ಗರ್ಭಿಣಿಯಾಗುವಂತೆ ಮಾಡಿದ್ದು, ನಂತರ ಅಕ್ರಮವಾಗಿ ಗರ್ಭಪಾತ ಮಾಡಿಸಿರುವ ಬಗ್ಗೆ ಗಂಭೀರ ಆರೋಪಗಳು ಕೇಳಿಬಂದಿವೆ. ಪ್ರಕರಣ ಬೆಳಕಿಗೆ ಬಂದ ತಕ್ಷಣ ಸಂಬಂಧಿತ ಶಿಕ್ಷಕನನ್ನು ಅಧಿಕಾರಿಗಳು ಅಮಾನತ್ತು ಮಾಡಿದ್ದು, ಕಾನೂನು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಪ್ರಸ್ತುತ ಸಂತ್ರಸ್ತ ಬಾಲಕಿಯನ್ನು ಸುರಕ್ಷತೆ ಮತ್ತು ಆರೈಕೆಗಾಗಿ ಚಿತ್ರದುರ್ಗದ ಬಾಲಭವನದ ಸಖಿ ಕೇಂದ್ರದಲ್ಲಿ ಇರಿಸಲಾಗಿದ್ದು, ಡಿಡಿಪಿಐ ಎಂಆರ್ ಮಂಜುನಾಥ್ ಅವರು ಸಖಿ ಕೇಂದ್ರಕ್ಕೆ ಭೇಟಿ ನೀಡಿ ಬಾಲಕಿಯಿಂದ ಪ್ರಾಥಮಿಕ ಹೇಳಿಕೆ ಪಡೆದಿದ್ದಾರೆ. ಇದೇ ವೇಳೆ ಸಂತ್ರಸ್ತ ಬಾಲಕಿಯ ಪೋಷಕರೊಂದಿಗೆ ಸಹ ಮಾತುಕತೆ ನಡೆಸಿ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಈ ಘಟನೆ ಜಿಲ್ಲೆಯಲ್ಲಿ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದ್ದು, ಮಕ್ಕಳ ಸುರಕ್ಷತೆ ಯಾರ ಜವಾಬ್ದಾರಿ? ಶಿಕ್ಷಕರ ಮೇಲಿನ ನಂಬಿಕೆ ಹಾಳಾದರೆ ಸಮಾಜದ ಸ್ಥಿತಿಯೇನು ಎಂಬ ಪ್ರಶ್ನೆಗಳು ಜನಮನದಲ್ಲಿ ಮೂಡಿವೆ. ಮಕ್ಕಳ ಸುರಕ್ಷತೆಗಾಗಿ ಸಮಾಜವೇ ಎಚ್ಚರವಾಗಬೇಕು. ತಪ್ಪು ಮಾಡಿದವರು ಯಾರೇ ಆಗಿರಲಿ ಕಠಿಣ ಶಿಕ್ಷೆ ಆಗಬೇಕು. ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು. ಇದು ನಮ್ಮ ಒಟ್ಟಾರೆ ಹೊಣೆಗಾರಿಕೆ. ಮಕ್ಕಳ ರಕ್ಷಣೆ ನಮ್ಮ ಕರ್ತವ್ಯ. ಮೌನವೇ ಅಪರಾಧಕ್ಕೆ ಬೆಂಬಲ. ಸಂತ್ರಸ್ತ ಬಾಲಕಿಗೆ ನ್ಯಾಯ ಸಿಗಲಿ. ಇದು ಸಮಾಜದ ಒಟ್ಟಾರೆ ಧ್ವನಿ. ಸರ್, ನಿನ್ನೆ ರಾಜಣ್ಣ ಹೆಚ್ಚು ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಂಗಾರದೇವರಹಟ್ಟಿ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ, ಇವರು ಅಪ್ರಾಪ್ತ ಬಾಲಿಕೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದ್ದು ಮಾಹಿತಿಯನ್ನು ನಿನ್ನೆ ನನ್ನ ಗಮನಕ್ಕೆ ಸಮಯ 4:15 ನನಗೆ ಗಮನಕ್ಕೆ ಬಂದ ತಕ್ಷಣ ನಾನು ಇಮಿಡಿಯೇಟ್ಲಿ BEO ಕಚೇರಿಗೆ ನಾನು ಮಾಹಿತಿಯನ್ನು ತಕ್ಷಣ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೀನಿ. ಹಾಗೂ ಇವತ್ತು ನಾನೇ ಖುದ್ದಾಗಿ ಚಳ್ಳಕೆರೆ ತಾಲೂಕು ತಳಕು ಹೋಬಳಿಯ ಪೊಲೀಸ್ ಸ್ಟೇಷನ್ನಲ್ಲಿ ಮೊಕದ್ದಮೆಯನ್ನು ದಾಖಲಿಸಿ ಈಗ ಸಂಬಂಧಪಟ್ಟಂಥ ಶಿಕ್ಷಕರಿಗೆ ಶಿಸ್ತು ಕ್ರಮಕ್ಕೆ ನಾನು ಈಗಾಗಲೇ ಕೈಗೊಂಡು ವರದಿಯನ್ನು ಸಹ ನಾನು ಪಡೆಯಲಾಗಿದೆ. ಈ ಸಂಬಂಧ ಎಲ್ಲ ತನಿಖೆಯೂ ಸಹ ಪ್ರಗತಿಯಲ್ಲಿದೆ. ಇನ್ನು ಪೊಲೀಸ್ ತನಿಖೆ ಮುಖಾಂತರ ಆಗ್ತಾಯಿದೆ. ನಾನು ಸಹ ನಮ್ಮ ಇಲಾಖಾ ವಿಚಾರಣೆಯನ್ನು ಸಂಬಂಧಪಟ್ಟಂಥ ಶಿಕ್ಷಕರ ಮೇಲೆ ಜರುಗಿಸಲಿಕ್ಕೆ ಕ್ರಮ ಹಾಕಿದ್ವಿ. ಈ ತಕ್ಷಣದಿಂದಲೇ ಸಂಬಂಧಪಟ್ಟಂಥ ಶಿಕ್ಷಕರ ಮೇಲೆ ಅಮಾನತ್ತಿನ ಆದೇಶವನ್ನು ನಾವು ನೀಡಲಾಗಿದೆ. ಈ ಕಾರ್ಯಕ್ರಮ, ಈ ಒಂದು ವಿಚಾರವನ್ನು ಅತಿ ತುರ್ತು ಮತ್ತು ಅಷ್ಟೇ ಹೆಚ್ಚು ಶೀಘ್ರವಾಗಿ ಇತ್ಯರ್ಥ ಮಾಡಿ ನ್ಯಾಯದ ಚೌಕಟ್ಟಿನಲ್ಲಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವಂತಂದು ತಮಗೆಲ್ಲ ಮಾಹಿತಿ ಹೇಳ್ತೀವಿ. ಶಿಕ್ಷಕನೇನು ಬಂಧಿಸಿದ್ದಾರೆ ಸರ್? ಇನ್ನು ಶಿಕ್ಷಕರನ್ನು ಈಗ ಪೊಲೀಸು ತನಿಖೆಯಲ್ಲಿ ಒಳಪಡಿಸಿದ್ದಾರೆ, ಬಂಧಿಸಿದ್ದಾರೆ. ಸರ್, ಈಗ ಭೇಟಿ ಕೊಟ್ಟರಲ್ಲ, ಭೇಟಿ ಕೊಟ್ಟಾಗ ಮನೆ ಹತ್ರಕ್ಕೆ ಭೇಟಿ ಕೊಟ್ಟಿದ್ರೆ ಅವ್ರ ಅಮ್ಮ ಅಥವಾ ಅವರ ಅಣ್ಣ ಯಾರಾದರೂ ಸಿಕ್ಕಿದ್ರ? ಏನು ಹೇಳ್ತಾರೆ ಸರ್ ಅವರು? ಇಲ್ಲ, ನಾನು ಈಗ ರಜಾ ಇರೋದರಿಂದ ವಿದ್ಯಾರ್ಥಿನ ಈಗ ನಮ್ಮ ಏನು ಮಕ್ಕಳ ರಕ್ಷಣಾ ಘಟಕದಲ್ಲಿದ್ದಾರೆ ಬಾಲಭವನದಲ್ಲಿ. ನಾನು ನಮ್ಮ ಇಲಾಖೆ ಅಧಿಕಾರಿಗಳು ಅವ್ರನ್ನೆಲ್ಲ ಮಾತಾಡಿಸಿದ್ದಾರೆ. ನಾನು ಭೇಟಿ ಕೊಡಲಿಕ್ಕೆ ಇವತ್ತು ಹೋಗ್ತಾ ಇದ್ದೀನಿ. ಸರ್, ಶಿಕ್ಷಕನೇನೋ ಪಾಯ್ಸನ್ ತಗೊಂಡಿದ್ದಾರೆ ಅಂತ ಅದು ನನಗಿನ್ನೂ ಮಾಹಿತಿ ತರಿಸ್ಕೊಳ್ತಾ ಇದ್ದೀನಿ. ಅದರ ಬಗ್ಗೆ ಮಾಹಿತಿ ತಗೊಂಡು ನಾನು ಹೇಳ್ತಾ ಇದ್ದೀನಿ. ಸರಿ ಸರ್, ತಕ್ಷಣಕ್ಕೆ ಅಮಾನತ್ನಲ್ಲಿ ಅಮಾನತ್ತಾಗಿದೆ, ಜಾರಿ ಮಾಡಿ ಅವರಿಗೆ ಆಕ್ಷನ್ ತಗೊಂಡಿದೆ. ಆಮೇಲೆ ಸರ್, ಇವರು ಪ್ರೈಮರಿ ಸ್ಕೂಲ್ ಟೀಚರು, ಹುಡುಗಿ ಬಂದು ಹೈಸ್ಕೂಲ್ SSLC. ಅದು ಯಾವ ರೀತಿ ಇದಾಗಿದೆ? ಅದು ಈಗ ತನಿಖೆ ಮಾಡಿದ ಮೇಲೇ ಅದು ಬರ್ತಕ್ಕಂಥ ವಿಚಾರ. ಅದು ಪ್ರೈಮರಿ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಅದು ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯ ಅಂದರೆ ಅದು ಕಾನೂನು ಪ್ರಕಾರ ಅದು ತಪ್ಪು. ಅದರ ಪ್ರಕಾರ ನಾನು ಕ್ರಮ ಹಾಕಿದ್ದೀನಿ. ಓಕೆ ಸರ್.